धूतावद्यं सुगतिमयि मङ्गलैर्युक्तमङ्गैः स्वानन्द मौलिरत्नं चिन्तारत्नं जगदपितां सत्सरोजद्युरत्नं कौसल्यायालसतमहृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानप्रसारणसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयांसः प्रीयन्तां गुरवो मम वाल्मीकिर्दुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् ರಾಕ್ಷಸರ ಸಂಹಾರದ ಬೇರೆ ಬೇರೆ ಘಟನೆಗಳನ್ನ ನಿರೂಪಣೆ ಮಾಡ್ತಾ ಬಂದ್ರು. ಪ್ರಹಸ್ತನ ಸಂಹಾರ ಆಯ್ತು, ವಜ್ರಮುಷ್ಟಿಯ ಸಂಹಾರ ಆಯ್ತು, ನೀಲ ನಿಕುಂಭನನ್ನ ಕೊಂದ, ಆಮೇಲೆ ವಿವಿಧ ಅಶನಿಪ್ರಭನನ್ನ ಸಂಹಾರ ಮಾಡಿದ, ಸುಷೇಣ ವಿದ್ಯುನ್ಮಾಲಿಯನ್ನ ಕೊಂದ ಅಂತ ಹೀಗೆ ನಿರೂಪಣೆ ಮಾಡಿ ಮುಂದೆ ಮತ್ತು ಯುದ್ಧದ ಪ್ರಕ್ರಿಯೆ ಹೇಗೆ ಸಾಗಿತು ಅನ್ನೋದನ್ನು ಹೇಳ್ತಿದ್ದಾರೆ. ಚೈತನ್ಯ ಅವರು ಹೇಳಿ. ಅನ್ಯೈಶ್ಚ ವಾನರೈರ್ವೀರೈಃ अन्यश्च वानरैर्वीरैः राक्षसा विविधायुधाः राक्षसा विविधायुधाः नखदन्तायुधैर्भग्नाः नखदन्तायुधैर्भग्नाः शिलासालायुधैरपि शिलासालायुधैरपि ವಾನರರು ಯುದ್ಧ ಮಾಡ್ತಾ ಇದ್ದಾರೆ. ವಾನರರನ್ನ ಎದುರಿಸುವಾಗ ಅವರ ಕೈಯಲ್ಲಿ ವಿವಿಧ ಆಯುಧಗಳನ್ನೆಲ್ಲ ಹೊತ್ತು ಬಂದಿದ್ದಾರೆ. ಯುದ್ಧಕ್ಕೆ ರಾಕ್ಷಸರು ವೆಲ್ ಪ್ರಿಪೇರ್ಡ್. ಇಲ್ಲಿ ಮಾತ್ರ ವಾನರರಲ್ಲಿ ಮಾತ್ರ ಅಂತ ಯಾವುದೇ ವಿಶಿಷ್ಟವಾದ ಆಭರಣಗಳು, ಆಯುಧಗಳು ಅಂತ ಇತ್ಯಾದಿಗಳನ್ನೇನು ಅವರು ಇಟ್ಕೊಂಡಿರ್ಲಿಲ್ಲ. ಅವರು ನೇರವಾಗಿ ಯುದ್ಧಕ್ಕೆ ಬಂದ್ರೆ ಸರಿ, ಕೈಗೇನ್ ಸಿತ್ತು ಅದರಲ್ಲಿ ಹೊಡೆದಾಡ್ತಾ ಇದ್ರಷ್ಟೇ. ಆದ್ರಿಂದ ಆಯುಧಗಳ ಲೆಕ್ಕಾಚಾರದಲ್ಲಿ ಅವರ ಆಯುಧಗಳು ಏನೂ ಇಲ್ಲ. ನಖದಂತಗಳೇ ಅವರ ಆಯುಧಗಳು. ಆಮೇಲೆ ಮರ, ಶಿಲಾಸಾಲಾಯುಧೈರಪಿ, ಮರಗಳನ್ನ ಹೊತ್ತುಕೊಳ್ಳುತ್ತಿದ್ರು, ಬಂಡೆಗಳನ್ನ ಎತ್ತಿ ಎಸೆತಿದ್ರು. ಬಿಟ್ರೆ ಕೈಯಲ್ಲಿರುವಂತಹ ಉಗುರುಗಳೇ, ಬಾಯಲ್ಲಿರುವ ಹಲ್ಲುಗಳೇ, ಕೋರೆ ಹಲ್ಲುಗಳೇ ಅವರಿಗೆ ಆಯುಧವಾಗಿರ್ತಿತ್ತು. ಆದ್ರಿಂದಾಗಿ ಅವರ ಯುದ್ಧದಲ್ಲಿ ಎಂದೂ ಕೂಡ ಇಂಥದ್ದು ಆಗ್ಬೇಕು, ಇಂಥದ್ದಾಗಬಾರ್ದು ಅನ್ನುವಂಥ ಇದ್ಯಾವುದು ಅವರ ಯೋಚನೆಯಲ್ಲಿ ಇರಲಿಲ್ಲ. ಅತ್ಯಂತ ಸಹಜವಾಗಿ ಸಲೀಸಾಗಿ ಅವರು ಯುದ್ಧದಲ್ಲಿ ಭಾಗವಹಿಸುವುದು ಅಂತಂದ್ರೆ ಅವರಿಗೆ ಅಷ್ಟು ಅನಾಯಾಸವಾಗಿ ನಡೀತಿತ್ತು. ಆದ್ರಿಂದಾಗಿ ರಾಮನ ಯುದ್ಧದ ಖರ್ಚು ಬಹಳ ಕಮ್ಮಿ. ಏನ್ ಯುದ್ಧಕ್ಕೆ ಬೇಕಿತ್ತೋ ಅದನ್ನ ಮಾತ್ರ ಬಳಸಿಕೊಳ್ತಾ ಇದ್ರು ಅಂತ ಗೊತ್ತಾಗುತ್ತೆ ನಮಗೆ. ಆದ್ರೆ ಬೇರೆ ಬೇರೆ ವಾನರರನ್ನ ಎದುರಿಸುವಾಗ ಅವರ ಆಯುಧಗಳನ್ನೇನು ಬಳಸಿಕೊಳ್ತಾ ಇದ್ರು, ಆ ಬಳಕೆಯಲ್ಲಿ ತಮ್ಮ ತಮ್ಮ ಶಕ್ತಿಯನ್ನ ಕಳ್ಕೊಳ್ತಾ ಬಂದ್ರು ಅವರು, ದೇವತೆಗಳು, ರಾಕ್ಷಸರು. ಯಾಕೆಂದ್ರೆ ಇವ್ರ ಹತ್ರ ಸಹಜವಾದ ಆಯುಧ ಇದ್ದಿದ್ದು, ಅವ್ರ ಹತ್ರ ಆದ್ರೆ ತಯಾರು ಮಾಡಿದಂತಹ ಆಯುಧ ಇರ್ತಿದ್ದು. ಹಾಗಾಗಿ
ಅತ್ಯಂತ ಶೀಘ್ರವಾಗಿ ಅವರ ಯುದ್ಧದ ಪ್ರಕ್ರಿಯೆಗಳು ಬದಲಾದವು ಅನ್ನೋದನ್ನ ಹೇಳ್ತಿದ್ದಾರೆ. ಅಷ್ಟು ಸಹಜವಾಗಿ ಯುದ್ಧ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಅನ್ಯೈಹಿ ಚ ಅನ್ಯೈಶ್ಚ ವಾನರೈಹಿ ವೀರೈಹಿ, ಮೂರು ಕೂಡ ತೃತೀಯ ವಿಭಕ್ತಿ ಬಹುವಚನ. ರಾಕ್ಷಸಾಹ ಪುಲ್ಲಿಂಗ ಪ್ರಥಮ ವಿಭಕ್ತಿ. ವಿವಿಧಾಯುಧಾಹ ಪುಲ್ಲಿಂಗ ಪ್ರಥಮ ಬಹು. ನಖದಂತಾಯುಧೈಹಿ ಅದು ಕೂಡ ತೃತೀಯ ವಿಭಕ್ತಿ ಬಹು. ಭಗ್ನಾಹ ಪುಲ್ಲಿಂಗ ಪ್ರಥಮ ಬಹು. ಶಿಲಾಸಾಲಾಯುಧೈಹಿ ಅದು ಕೂಡ ತೃತೀಯ ವಿಭಕ್ತಿ ಬಹು. ಅಪಿ ಅವ್ಯಯ. ಬಿಡಿಸುವುದಾದರೆ ಅಲ್ಲಿ ಇರುವುದಂತದ್ದು ನಕಾಶ್ಚ ದಂತಾಶ್ಚ ನಕಾಯುಧ ನಕದಂತಾಹ. ನಕದಂತಾಹ ಏವ ಆಯುಧಾನಿ ಯೇಷಾಂತೆ ನಕದಂತಾಯುಧಾಹ. ಶಿಲಾಶ್ಚ ಸಾಲಾಶ್ಚ ಶಿಲಾಸಾಲಾಹ. ಶಿಲಾಸಾಲಾಹ ಏವ ಆಯುಧಾಹ ಆಯುಧಾನಿ ಯೇಷಾಂತೆ ಶಿಲಾಸಾಲಾಯುಧಾಹ ತೈಹಿ. ಇನ್ನು ವಿವಿಧಾನಿ ಆಯುಧಾನಿ ಯೇಷಾಂತೆ ವಿವಿಧಾಯುಧಾಹ ತೈಹಿ. ಇಷ್ಟು ಅಲ್ಲಿ ಬಂದ ಸಂಗತಿ. ಮುಂದೆ ಯಾರಿದ್ದಾರೆ? ಗುರುರಾಜ್ ಅವರು. ಅಥ ರಾತ್ರಿಚರೈಸ್ತೇಷಾಂ अथ रात्रिचरैस्तेषाम् ರಾತ್ರಿಯುದ್ಧಮವರ್ತತ. रात्रियुद्धमवर्तत ಯತ್ರ ಶುಶ್ರುವುರತ್ಯುಷ್ಣಾಃ यत्र शुश्रूरत्युष्णा ಬಹವಃ ಶೋಣಿತಾಪಗಾಃ. बहवः शोणितापगाः ಅಥ ಅಂದ್ರೆ ಆ ರಾತ್ರಿ ಯುದ್ಧದ ಪ್ರವೃತ್ತಿ ಮುಂದುವರೆದ ಹಾಗೆ. ವಾನರಾಣಾಂ ರಾತ್ರಿಚರೈಃ ಸಹ ಯುದ್ಧಂ ರಾತ್ರಿ ಯುದ್ಧಂ ಅವರ್ತತ. ವಾನರಾಣಾಂ ಕಪಿಗಳ ಯುದ್ಧ ರಾಕ್ಷಸರ ಜೊತೆಗೆ ರಾತ್ರಿಯೂ ಕೂಡ ಮುಂದುವರಿತ. ಯಾಕಂದ್ರೆ ಅವರು ರಾತ್ರಿಂಚರರಾದ್ರಿಂದಾಗಿ ಅವರ ಯುದ್ಧವನ್ನ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಕಪಿಗಳೇನು ಅವರಿಗೆ ಅಸಾಧ್ಯವಾದ ಸಂಗತಿ ಅಲ್ಲ. ಆದ್ರೆ ಸಹಜವಾಗಿ ನಮ್ಗನ್ಸುದೇನು ಅಂದ್ರೆ ರಾತ್ರಿ ಯುದ್ಧ ಅನ್ನೋದನ್ನ ನಾವು ನಿಲ್ಲಿಸಿರ್ತೇವೆ ಅಂತ. ಯತ್ರ ಶುಶ್ರೂರತ್ಯುಷ್ಣಾಃ ಭವ ಶೋಣಿತಾಪಕಾಃ. ಇದರಿಂದ ಏನಾಯ್ತು ಅಂದ್ರೆ ಅತ್ಯುಷ್ಣಾಃ ಅತಿ ಬಿಸಿ ಬಿಸಿಯಾದ, ಶೋಣಿತ ರಕ್ತದ, ಆಪಗ ಅಂದ್ರೆ ನದಿ ಅಂತರ್ಥ. ಶುಶ್ರೂರಾಪಗಾಃ ನೀರಿನ ನದಿ ಹರಿದಂತೆ ರಕ್ತದ ನದಿಯೇ ಶುಶ್ರುವು ಜೋರಾಗಿ ಹರಿಯತೊಡಗಿದು. ಅಥ ಅವ್ಯಯ ರಾತ್ರಿಚರೈಃ ರಾತ್ರೌ ಚರಂತಿ ಇತಿ ರಾತ್ರಿಚರಾಃ ತೈಃ ರಾತ್ರಿಚರೈಃ ತೇಷಾಂ ಷಷ್ಠಿ ಬಹು. ರಾತ್ರಿಯುದ್ಧಂ ರಾತ್ರಿಯ ಹೊತ್ತು ಮಾಡುವ ಯುದ್ಧ. ದ್ವಿತೀಯ ವಿಭಕ್ತಿ ಏಕವಚನ. ಅವರ್ತತ ಲಂಗ್ ಪ್ರಥಮ ವಿಭಕ್ತಿ ಏಕವಚನ ವೃತ್ತು ವರ್ತನೆ. ಯತ್ರ ಅವ್ಯಯ ಶುಶ್ರುಭು ಗತೌ ಅಂತ ಧಾತು. ಸ್ರವತಿ ಸ್ರವತಃ ಸ್ರವಂತಿ. ಅದರ ಲಿಟ್ಟಲ್ಲಿ ಶುಸ್ರಾವ ಶುಶ್ರುವತು ಶುಶ್ರುಭು. ಅತ್ಯುಷ್ಣಾಃ ಪುಲ್ಲಿಂಗ ಪ್ರಥಮ ಬಹು. ಶೋಣಿತಾಪಗಾಃ ಶೋಣಿತಸ್ಯ ಆಪಗಾ ಶೋಣಿತಾಪಗಾ ಬಹುವಚನ ಶೋಣಿತಾಪಗಾಃ.
ಬಹವಃ ಅದು ಕೂಡ ಪುಲ್ಲಿಂಗ ಪ್ರಥಮ ಬಹು. ಹೀಗೆ ಆ ರಾಕ್ಷಸರ ಯುದ್ಧ ಮತ್ತು ದೇವತೆಗಳ ಯುದ್ಧ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಡೆಯಿತು ಅನ್ನೋದನ್ನ ಸರಳವಾಗಿ ಸೂಚಿಸ್ತಾ ಹೋದ್ರು. ಮೇಘ ಅವ್ರು ಹೇಳಿ. ಚಾಪಹಸ್ತ ಪ್ರಹಸ್ತತ್ವಂ चापहस्तप्रहस्तत्वं चापहस्तप्रहस्तत्वं ಸ್ವಸ್ತಿದ್ರಾವಯತಾನ್ ಕಪೀನ್ स्वस्तिद्रावयतान् कपीन् स्वस्तिद्रावयतान् कपीन् ಮಾನವೌ ಸೂದಯೇತ್ಯೂಚೆ मानवौ सूदयेत्यूचे मानवौ सूदयेत्यूचे ಪ್ರಹಸ್ತಂ ತಂ ದಶಾನನ प्रहस्तं तं दशानन प्रहस्तं तं दशानन ಪ್ರಹಸ್ತಃ ರಾವಣ ಹೇಳ್ತಾನೆ, ಹೇ ಪ್ರಹಸ್ತ, ಚಾಪಹಸ್ತಃ ತ್ವಂ. ಚಾಪಹಸ್ತ ಅಂದ್ರೆ ಬಿಲ್ಲನ್ನ ಹಿಡಿದುಕೊಂಡವ. ಚಾಪಹಸ್ತಃ ಬಾಣವನ್ನ ಹಿಡಿದಂತಹ ನೀನು, ಕಪೀನ್ ತಾನ್ ದ್ರಾವಯ, ನಿನಗೆ ಒಳ್ಳೇದಾಗ್ಲಿ, ಕಪೀನ್ ಆ ಕಪಿಗಳನ್ನ ದ್ರಾವಯ ಓಡಿಸು. ಮಾನವವು ಸೂದಯ ಆ ಇಬ್ರು ಮನುಷ್ಯರಿದ್ದಾರಲ್ಲ ಅವರನ್ನು ಮೊದಲು ಕೊಂದುಬಿಡು. ಇತಿ ದಶಾನನ ತಂ ಊಚೆ, ಹೀಗೆ ದಶಾನನ ತಮ್ ಅಂದ್ರೆ ಆ ಪ್ರಹಸ್ತನನ್ನ ಕುರಿತು ಹೇಳಿದ. ಚಾಪಃ ಹಸ್ತೆ ಯಸ್ಯ ಸಹ ಚಾಪಹಸ್ತಃ ತಂ. ಚಾಪಹಸ್ತ ಪುಲ್ಲಿಂಗ ಪ್ರಥಮ ಏಕ. ಪ್ರಹಸ್ತ ಅಂತ ಸಂಬೋಧನಾ ಪ್ರಥಮ. ತ್ವಂ ಪ್ರಥಮ ವಿಭಕ್ತಿ ಏಕವಚನ. ಸ್ವಸ್ತಿ, ಸ್ವಸ್ತಿ ಅನ್ನೋದು ಒಳ್ಳೇದಾಗ್ಲಿ ಅನ್ನುವ ಅರ್ಥದಲ್ಲಿ. ದ್ರಾವಯತಾನ್ ಕಪೀನ್, ದ್ರಾವಯ ಧ್ರುಗತೌ ಲೋಟ್ ಮಧ್ಯಮ ಏಕ. ತಾನ್ ಕಪೀನ್ ದ್ವಿತೀಯ ವಿಭಕ್ತಿ ಬಹುವಚನ. ಮಾನವೌ ಪ್ರಥಮ ವಿಭಕ್ತಿ ದ್ವಿವಚನ ಅಥವಾ ಮಾನವರನ್ನು ದ್ವಿತೀಯ ವಿಭಕ್ತಿ ದ್ವಿವಚನ. ಸೂದಯ ಶೂದರಕ್ಷಣಿ ಶೂದಕ್ಷರಣಿ ಕೊಲ್ಲುವುದು ಅಂತ ಅರ್ಥ. ಲೋಟ್ ಮಧ್ಯಮ ಏಕ. ಇತಿ ಅವ್ಯಯ ಊಚೆ ಲಿಟ್ ಪ್ರಥಮ ಏಕ. ಪ್ರಹಸ್ತಂ ದ್ವಿತೀಯ ಏಕ. ತಂ ದ್ವಿತೀಯ ಏಕ. ದಶಾನನಃ ಪುಲ್ಲಿಂಗ ಪ್ರಥಮ ಏಕ. ಹೀಗೆ ರಾವಣ ಆದೇಶ ಮಾಡಿ ಪ್ರಹಸ್ತನನ್ನ ಕಳುಹಿಸುವ ಮೂಲಕ ಶತ್ರುಗಳ ವಿರುದ್ಧ ಸಮರವನ್ನ ಸಾರುವುದಕ್ಕೆ ಬೇಕಿರುವ ಆದೇಶವನ್ನ ಕೊಟ್ಟ ಅನ್ನೋದನ್ನು ನಾವು ನೋಡಿದ್ವಿ. ವಿಷ್ಣುವ್ರು ಹೇಳಿ. ರಾಮೇಣ ಯುದ್ಧಂ ವಿಪದೇ ರಾಮೇಣ ಯುದ್ಧಂ ವಿಪದೇ ರಾಮೇಣ ಯುದ್ಧಂ ವಿಪದೇ ಸಂಧಾನಂ ಸಂಪದೇ ಪ್ರಭೋ ಸಂಧಾನಂ ಸಂಪದೇ ಪ್ರಭೋ ಸಂಧಾನಂ ಸಂಪದೇ ಪ್ರಭೋ ಆಸ್ತಾಂ ಹಿಮಂತ್ರೋ ಯೋತ್ಸ್ಯಾಮ ಆಸ್ತಾಂ ಹಿಮಂತ್ರೋ ಯೋತ್ಸ್ಯಾಮ ಆಸ್ತಾಂ ಹಿಮಂತ್ರೋ ಯೋತ್ಸ್ಯಾಮ ಇತಿ ಮಂತ್ರೀತಮಬ್ರವೀತ್ ಇತಿ ಮಂತ್ರೀತಮಬ್ರವೀತ್ ಇತಿ ಮಂತ್ರೀತಮಬ್ರವೀತ್. ಯುದ್ಧಂ ವಿಪದೇ ರಾಮೇಣ ಯುದ್ಧಂ ವಿಪದೇ ಸಂಪದೇ ಸಂಧಾನಂ.
ಅವನತ್ರ ಯುದ್ಧ ಮಾಡುವುದು ವಿಪತ್ತಿಗೆ ಕಾರಣ. ಅವನತ್ರ ಸಂಧಾನ ಮಾಡುವುದು ಸಂಪತ್ತಿಗೆ ಕಾರಣ. ಆಸ್ತಾನ್ ಈಗ ಯುದ್ಧ ಮಾಡೋಣ, ನಾವಂತೂ ಯುದ್ಧ ಮಾಡೋಣ. ಯಾಕೆಂದ್ರೆ ಮೊದಲು ಒಂದ್ ಮಾತು ಅಲ್ಲಿ ಹಿಂದೆ ಚರ್ಚೆ ಮಾಡುವಾಗ ಅವರಿಗೆ ಸಂಧಾನಕ್ಕೆ ಅಂದ್ರೆ ಅಂಗದ ಬಂಧ ಇತ್ಯಾದಿಗಳಿಂದ ಮಧ್ಯದಲ್ಲಿ ಅನೇಕ ಜನರು ರಾವಣನಿಗೆ ಬುದ್ಧಿವಾದ ಹೇಳ್ತಾರೆ, ಹೀಗ್ ಮಾಡಿ ಹಾಗ್ ಮಾಡಿ ಅಂತ. ಅಂದ್ರೆ ಈಗ ಯುದ್ಧ ಬೇಡ ಅನ್ನುವ ಅಭಿಪ್ರಾಯದಲ್ಲಿ. ಆದ್ರೆ ಹೇಳೋರು ಏನ್ ಬೇಕಾದ್ರೂ ಹೇಳ್ತೀರಿ, ನಾವು ಈಗ ಯುದ್ಧಕ್ಕೆನೆ ಹೊರಡೋಣ ಅನ್ನುವ ಅರ್ಥದಲ್ಲಿ ಅವನು ಹೇಳುದು. ಆಸ್ತಾಂ ಹಿ ಮಂತ್ರೋ ಯೋತ್ಸ್ಯಾಂ. ಮಂತ್ರಾಲೋಚನೆ ನಡೆಯುವುದು ನಡೀಲಿ. ಇದು ಮಂತ್ರ ಇದೇನು ರಾಮನ ಜೊತೆಗೆ ಅಂದ್ರೆ ಎಲ್ರು ಹಿಂದೆ ಹೇಳಿದ್ದೇನು ಅಂದ್ರೆ ಯುದ್ಧ ಮಾಡ್ಬೇಕು ಅಂದ್ರೆ ನಾವು ಪ್ರಾಣವನ್ನೇ ಕಳ್ಕೊಳ್ಬೇಕು ಅಂತ ಅರ್ಥ. ರಾಮನ ಜೊತೆಗೆ ಯುದ್ಧ ಅಂದ್ರೆ ಅದು ಪ್ರಾಣ ಕಳ್ಕೊಳ್ಳೋ. ಒಂದು ವೇಳೆ ಅವನ ಜೊತೆಗೆ ಸಂಧಾನ ಮಾಡಿದ್ರೆ ಮಾತ್ರ ಸಂಪತ್ತು ಬರುತ್ತೆ, ಲಾಭ ಆಗುತ್ತೆ. ಇತಿ ಮಂದಮತೀನ ಮಂತ್ರ, ಮಂದಮತಿಗಳ ಮಾತು, ಅದನ್ನ ನಾವು ಪಕ್ಕಕ್ಕೆ ಆಸ್ತಾಂ ಇಟ್ಬಿಡೋಣ. ವಯಂ ಯೋತ್ಸ್ಯಾಮ, ನಾವಂತೂ ಯುದ್ಧಕ್ಕೆ ಸರಿ ಅಂತ ಮಂತ್ರಿ ಪ್ರಹಸ್ತ ತಮಬ್ರವೀತ್. ರಾಮೇಣ ತೃತೀಯ ಏಕ, ಯುದ್ಧಂ ದ್ವಿತೀಯ ಏಕ, ವಿಪದೇ ವಿಪತ್ತಿಗಾಗಿ ಚತುರ್ಥಿ ಏಕ, ಸಂಧಾನಂ ಅನ್ನೋದು ದ್ವಿತೀಯ ಏಕ, ಸಂಪದೆ ಚತುರ್ಥಿ ಏಕ, ಪ್ರಭೋ ಸಂಬೋಧನಾ ಪ್ರಥಮ, ಆಸ್ತಾಂ ಆಸೀತ್ ಆಸ್ತಾಂ ಆಸನ್ ಇರಲಿ ಅಂತ. ಆಸ್ತಾಂ ಇದು ಆಸ್ತಾಂ ಅನ್ನೋದು ಆಸ್ತಾಂ ಆಸಾತಾಂ ಆಸತಾಂ, ಆಸ್ತೆ ಆಸಾತೆ ಆಸತೆ ಅನ್ನುವ ಬಂದ ಶಬ್ದ. ಲೋಟ್ ಮಧ್ಯಂ, ಲೋಟ್ ಪ್ರಥಮ ಏಕ, ಹಿ ಅವ್ಯಯ, ಮಂತ್ರ ಪುಲ್ಲಿಂಗ ಪ್ರಥಮ ಏಕ, ಯೋತ್ಸ್ಯಾಮಃ ಯುತ ಸಂಪ್ರಹಾರೆ, ಲೃಟ್ ಉತ್ತಮ, ಲೃಟ್ ಸಾರಿ ಲೋಟ್ ಬೇಡ, ಲೃಟ್ ಉತ್ತಮ ಬಹು, ಅದು ಬಹುವಚನ, ಅಲ್ಲಿ ವಿಸರ್ಗ ಲೋಪ ಆಗಿದೆ ಅಷ್ಟೇ. ಯೋತ್ಸ್ಯಾಮಃ ಇತಿ ಅವ್ಯಯ, ಮಂತ್ರಿ ಮಂತ್ರಿ ಮಂತ್ರಣೋ ಮಂತ್ರಣ ಪುಲ್ಲಿಂಗ ಪ್ರಥಮ ಏಕ, ತಂ ದ್ವಿತೀಯ ಏಕ, ಅಬ್ರವೀತ್ ಲಂಗ್ ಪ್ರಥಮ ಏಕ. ಸ್ವಾತಿ ಅವ್ರು ಹೇಳಿ. ಪ್ರಹಸ್ತೋ ರಥಮಾರುಹ್ಯ, ಪ್ರಹಸ್ತೋ ರಥಮಾರುಹ್ಯ ಪ್ರಾಚ್ಯದ್ವಾರೇಣ ನಿರ್ಯಯೌ, ಪ್ರಾಚ್ಯದ್ವಾರೇಣ ನಿರ್ಯಯೌ ಉತ್ಪಾತಾನ್ ಮೃತಿತಾನ್ ಪಶ್ಯನ್, ಉತ್ಪಾತಾನ್ ಮೃತಿದಾನ್ ಪಶ್ಯನ್ ವೃತೋ ವಿಪುಲಸೇನಯಾ, ಪ್ರಹಸ್ತ ರಥವನ್ನ ಏರಿ ಪೂರ್ವ ದಿಕ್ಕಿನ ಬಾಗಿಲಿನಿಂದ ಹೊರಕ್ಕೆ ಸಾಗಿದ. ಆಕಾಶದಲ್ಲಿ ಅತ್ತ ಇತ್ತ ಕಂಡಂತಹ ಉತ್ಪಾತಗಳನ್ನೆಲ್ಲ ನೋಡುತ್ತಾ, ಅಂದ್ರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಉತ್ಪಾತ ಆಗ್ತಾ ಇದೆ ಏನ್ ಮಾಡುದು ಅಂತ. ಒಂದು ರೀತಿ ಮೃತ್ಯುವಿಗೆ ಕಾರಣ, ಮೃತಿ ಅಂದ್ರೆ ಸಾವು, ದಾನ್ ಅಂದ್ರೆ ಕೊಡುವಂತದ್ದು, ಸಾವನ್ನೇ ನೀಡುವಂತಹ ರೀತಿಯ ಸಂದೇಶಗಳನ್ನ ಕೊಡುವ ಉತ್ಪಾತಗಳನ್ನ ಕಂಡ್ರೂ ಕೂಡ ಅವನ್ ತಲೆ ಕೆಡಿಸ್ಕೊಳ್ಳಿಲ್ಲ. ಪಶ್ಯನ್ ಅದನ್ನ ನೋಡುತ್ತಾ, ವಿಪುಲ ಸೇನೆಯ ವೃತ, ದೊಡ್ಡ ಸೇನೆಯನ್ನ ಬೆನ್ನಿಗಿಟ್ಟುಕೊಂಡು ಯುದ್ಧಕ್ಕಾಗಿ ನಿರ್ಯಯವು ಸಾಗಿದ. ಪೂರ್ವದ್ವಾರದಿಂದ ಸಾಗಿ
ದಕ್ಷಿಣ ದ್ವಾರವನ್ನು ಸೇರುತ್ತಾನೆ ಅನ್ನುವ ಹಾಗೆ ಅವನ ದುರವಸ್ಥೆಯನ್ನು ಅದು ಹೇಳುತ್ತೆ. ಪ್ರಹಸ್ತಃ ಪುಲ್ಲಿಂಗ ಪ್ರಥಮ ಏಕ, ರಥಂ ದ್ವಿತೀಯ ಏಕ, ಆರುಹ್ಯ ಲೆಪ್ರತ್ಯಂತಮವ್ಯಯಂ, ಪ್ರಾಚ್ಯದ್ವಾರಂ ಪ್ರಾಚ್ಯಾಹ ದ್ವಾರಂ ಪ್ರಾಚ್ಯದ್ವಾರಂ ತೇನ ಪ್ರಾಚ್ಯದ್ವಾರೇಣ. ಇಲ್ಲ ಇಲ್ಲೀಗ ಪ್ರಾಚ್ಯಾಹ ಸಂಬಂಧಿ ಪ್ರಾಚ್ಯಂ ಆಗುತ್ತೆ. ಪ್ರಾಚ್ಯಂಚ ತತದ್ವಾರಂಚ ಪ್ರಾಚ್ಯದ್ವಾರ ದ್ವಾರಂ ತೇನ ತೃತೀಯ ಏಕ. ನಿರ್ಯಯೌ ಲಿಟ್ ಪ್ರಥಮ ಏಕ, ಉತ್ಪಾತಾನ್ ದ್ವಿತೀಯ ಬಹು, ಮೃತಿದಾನ್ ಮೃತಿಂ ದದಾತೀತಿ ಮೃತಿದಃ ತಾನ್ ಮೃತಿದಾನ್. ಪಶ್ಯನ್ ಶತ್ರು ಪ್ರತ್ಯಂತವಾದ ಶಬ್ದ. ವೃತಃ ಪುಲ್ಲಿಂಗ ಪ್ರಥಮ ಏಕ, ವಿಪುಲಾ ಚ ಸಾ ಸೇನಾ ಚ ವಿಪುಲಸೇನಾ ತಯಾ ವಿಪುಲಸೇನೆಯ. ವಿಪುಲ ಅಂದ್ರೆ ಬೇಕಾದಷ್ಟು, ಬಹಳ ಅಂತ ಅರ್ಥ. ತುಂಬ ಸೇನೆಯನ್ನು ಹೊತ್ತುಕೊಂಡು ಹೊರಟ. ದೀಪ ಅವರು ಹೇಳಿ. ಯುದ್ಧಂ ಪ್ರವೃದ್ಧಮತ್ರಾಸೀತ್. युद्धं प्रवृद्धमत्रासीत् युद्धं प्रवृद्धमत्रासीत् ವಾನರಾಣಾಂ ನರಾಶಿಭಿಃ. वानराणां नराशिभिः ಬಲಿಷ್ಠ ಹತ ಭೂಯಿಷ್ಠಂ ಬಲಿಷ್ಠಂ ಹತ ಭೂಯಿಷ್ಠಂ. बलिष्ठं हतभूयिष्ठं ವಾನರೈ ರಾಕ್ಷಸಾಂ ಬಲಂ. वानरे रक्षसां बलम्. ಮತ್ತೆ ಪೂರ್ವದ್ವಾರದಿಂದ ಅವನು ಹೊರಡುವಾಗ ಏನಾಯ್ತು? ಅಲ್ಲಿ ಆಗ್ಲೇ ವಾನರರ ದೊಡ್ಡ ಸೈನ್ಯ ತುಂಬಿತ್ತು. ಅದರ ಜೊತೆಗೆ ರಾಕ್ಷಸರು ಅದೇ ಬಾಗಿಲಿಂದ ಹೊರಕ್ಕೆ ಬಂದದ್ರಿಂದ ಏನಾಯ್ತು? ನರಾಶಿಭಿ ವಾನರಾಣಾಂ ಪ್ರವೃದ್ಧಂ ಯುದ್ಧಂ. ಅತ್ರ ಈ ಜಾಗದಲ್ಲಿ ವಾನರಾಣಾಂ ಕಪಿಗಳಿಗೆ, ನರಾಶಿಭಿ ರಾಕ್ಷಸರೊಂದಿಗೆ, ಯುದ್ಧವು ಪ್ರವೃದ್ಧಂ ಜೋರಾಗಿ, ಆಸೀತ್ ಆಗಿತು. ಬಲಿಷ್ಠಂ ಹತಭೂಯಿಷ್ಠಂ ಅತ್ಯಂತ ಬಲಿಷ್ಠರಾದ ವಾನರ ಸೇನೆ ರಾಕ್ಷಸರ ಬಲಿಷ್ಠ ಸೈನ್ಯವನ್ನು, ಬಲ ಅಂದ್ರೆ ಇಲ್ಲಿ ಸೈನ್ಯ ಅಂತ ಅರ್ಥ, ರಕ್ಷಸಾಂ ಬಲಂ, ಬಲಿಷ್ಠವಾದ ರಾಕ್ಷಸರ ಬಲವು ಹತಭೂಯಿಷ್ಠಂ, ಭೂಯಿಷ್ಠಂ ಹತಂ ಅಂತ ಅರ್ಥ. ಹತಂ ಭೂಯಿಷ್ಠಂ, ಬೇಕಾದಷ್ಟು ಜನ ಸತ್ರು. ಯಸ್ಮಾತ್, ಯಾರಿಂದಾಗಿ ಭೂಯಿಷ್ಠವಾಗಿ ಹತರಾದ್ರೋ ಅಂತಹ ರಾಕ್ಷಸರ ಸೇನೆಯ ಸಂಖ್ಯೆ ಕಮ್ಮಿ ಆಯಿತು ಅಂತ ಅರ್ಥ. ಯಾವ ಕಾರಣದಿಂದ ಸೈನ್ಯವು ಜೋರಾಗಿ ಪ್ರಾಣ ಕಳೆದುಕೊಂಡಿತೋ ಆ ಕಾರಣಕ್ಕಾಗಿ ರಾಕ್ಷಸರ ಬಲ ಹತಭೂಯಿಷ್ಠವಾಯಿತು. ಬಲಿಷ್ಠ ಇತ್ತು, ಆದ್ರೆ ಹತಭೂಯಿಷ್ಠವಾಯಿತು. ಬಲಿಷ್ಠವಾಗಿದ್ರೂ ರಾಕ್ಷಸರ ಬಲವು ಹೆಚ್ಚು ಮಂದಿ ಪ್ರಾಣವನ್ನ ಕಳ್ಕೊಳ್ಳುವ, ಅಂದ್ರೆ ಸೇನೆ ಎಷ್ಟಿರ್ತಾರೆ ಅನ್ನೋದು ಮುಖ್ಯ ಆಗುದಿಲ್ಲ. ಸೇನೆಯಲ್ಲಿ ಆದೇಶ ಹೇಗಿರುತ್ತೆ, ಅವರ ಲಕ್ಷಣ ಹೇಗಿರುತ್ತೆ, ಅವರಿಗೆ ಕೊಟ್ಟ ಇನ್ಸ್ಟ್ರಕ್ಷನ್ಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದು. ಇನ್ಸ್ಟ್ರಕ್ಷನ್ ತಪ್ಪಾಗಿದ್ರೆ ಅವ್ರು ಎಷ್ಟು ಯುದ್ಧ ಮಾಡಿದ್ರು ಕೂಡ ವ್ಯರ್ಥವೇ. ಹೇಗೆ ಯುದ್ಧ ಮಾಡಿದ್ರು ಕೂಡ ಅಸಂಗತವಾಗಿ ಅದು ಮುಗಿಯುತ್ತೆ. ಆದ್ರಿಂದಾಗಿ ಹತಭೂಯಿಷ್ಠಂ ಯುದ್ಧಂ ಪ್ರವೃದ್ಧಂ ಎರಡೂ ಕೂಡ ಯುದ್ಧವು ಉಂಟಾಯಿತು. ಪ್ರವೃದ್ಧಂ ಆಸೀತ್ ಪ್ರವೃದ್ಧವೂ ಆಯಿತು. ಪ್ರಥಮ ವಿಭಕ್ತಿ ಏಕವಚನ. ಅತ್ರ ಅವ್ಯಯ ಆಸೀತ್ ಲಂಗ್ ಪ್ರಥಮ ಏಕ. ವಾನರಾಣಾಂ ಷಷ್ಠಿ ಬಹು. ನರಾಶಿಭಿಃ ನರಾನ್ ಅಶ್ನಂತೀತಿ ನರಾಶಿನಃ ತೈಃ ನರಾಶಿಭಿಃ. ಬಲಿಷ್ಠಂ ಅದು ಒಂಥರ ಬಲಿಯಾನ್ ಬಲಿಷ್ಠ ಇದ್ದ ಹಾಗೆ. ಬಲಂ ಆದ್ರಿಂದಾಗಿ ನಪುಂಸಕಲಿಂಗದಲ್ಲಾಯ್ತು. ಬಲಿಷ್ಠಂ ಹತಭೂಯಿಷ್ಠಂ ರಕ್ಷಸಾಂ ಬಲಂ ಪ್ರಥಮ ವಿಭಕ್ತಿ ಏಕವಚನ.
हतं भूयिष्ठं यस्मात् तथा हतभूयिष्ठं वानरैः तृतीया बहु रक्षसां षष्ठी बहु बलं नपुंसकलिंग प्रथम एकबल ಅಂದ್ರೆ ಸೈನ್ಯ ಅಂತ ಅರ್ಥ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಂ ಅಸ್ತು.